ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ವಿಡಿಯೋಗೆ ಎಲ್ಲರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಸುಮಾರು ಜನ ಶಿಕ್ಷಕ ಆಕಾಂಕ್ಷಿಗಳು ನಮ್ಮ ಚಾನಲ್ನ ಅಲ್ಲಿ ಸಂಬಂಧಪಟ್ಟಂತಹ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿದ ನಂತರ ಕಾಮೆಂಟ್ ಬಾಕ್ಸ್ನಲ್ಲಿ ಸರ್ HSTR ಗೆ ಸಂಬಂಧಪಟ್ಟಂತಹ ಸಿಲೆಬಸ್, ಸೈನ್ಸ್ ಮತ್ತು ಮ್ಯಾಥ್ಸ್ ಸಿಲೆಬಸ್ನ ತಿಳಿಸಿ ಮತ್ತು ಶೇರ್ ಮಾಡಿ ಅಂತ ಸುಮಾರು ಅಭ್ಯರ್ಥಿಗಳು ತಿಳಿಸಿರೋದನ್ನು, ಮೆಸೇಜ್ಗಳನ್ನು ಮಾಡಿರೋದನ್ನು ಗಮನದಲ್ಲಿಟ್ಕೊಂಡು ನಾವು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಸಿಲೆಬಸ್ ಫಾರ್ ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್, ಪರ್ಟಿಕ್ಯುಲರ್ಲಿ ಹೈಸ್ಕೂಲ್ ಟೀಚರ್ ಮೀನ್ಸ್ ಫಾರ್ 8th to 10th ಸ್ಟ್ಯಾಂಡರ್ಡ್ ಅಪ್ಕಮಿಂಗ್ HSTR ನೋಟಿಫಿಕೇಷನ್ ಏನಿದೆ, ಆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ 2015 ಅಲ್ಲಿ ಏನು ಲಾಸ್ಟ್ ಹೈಸ್ಕೂಲ್ ರಿಕ್ವೈರ್ಮೆಂಟ್ ಆಗಿತ್ತು, ಓಕೆ, ಅದರ ಒಂದು ಆಗ ಇದ್ದಂತಹ ಸಿಲೆಬಸ್ನ ನಾವು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫಿಸಿಕ್ಸ್, ಓಕೆ, PM ಮೆಥಡಲ್ಲಿ ಫಿಸಿಕ್ಸ್ ಏನಿದೆ, ಫಿಸಿಕ್ಸ್ ಪಾರ್ಟಲ್ಲಿ ಯಾವೆಲ್ಲ ಚಾಪ್ಟರ್ಸ್ನ ನಾವು ರೆಫರ್ ಮಾಡಬೇಕಾಗತ್ತೆ, ಓಕೆ, ಅನ್ನೋದನ್ನು ನಾವು ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ, ಓಕೆ, ನಮ್ಮ ಚಾನಲ್ ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಚಾನಲ್ನ ಅಲ್ಲಿ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ನ ನೀವು ನೋಡಿ, ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ, ಜೊತೆಗೆ ಯಾರಾದರೂ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತ ಇರ್ತಕ್ಕಂಥವ್ರು ಇಲ್ಲಿ ಏನು ಕಾಂಟ್ಯಾಕ್ಟ್ ನಂಬರ್ ಇದೆ 8217670405 ನಂಬರ್ ಏನಿದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಏನು ಕ್ಲಾಸಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನೀವು ಪಡ್ಕೊಳ್ಬೋದು. ಓಕೆ, ಕಾಮೆಂಟ್ ಬಾಕ್ಸಲ್ಲಿ ಇದನ್ನು ಸಹ ನೀವು ಕೇಳಿದಿರಿ, ಓಕೆ, ಹೌ ಟು ಜಾಯಿನ್ ದ ಕ್ಲಾಸಸ್ ಅಂತ. ಓಕೆ, ಈ ನಂಬರ್ಗೆ ಕಾಲ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, 20th ನಿಮಗೆ HSTR ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಓಕೆ, HSTR ಇಂಗ್ಲೀಷ್, ಸೋಷಿಯಲ್ ಮತ್ತು ಮ್ಯಾಥ್ಸ್ ಕ್ಲಾಸಸ್ಸು 20th ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಇನ್ನೂ ಫರ್ದರ್ ಇನ್ಫಾರ್ಮೇಷನ್ನು ನಿಮಗೆ ಬೇಕಾಗಿದ್ದೆ ಆದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ನಾವು ಪ್ರಾರಂಭ ಮಾಡೋಣ. ಏನು ಸಿಲೆಬಸ್, ಸರ್ ಸಿಲೆಬಸ್ ಏನಿರ್ಬೋದು? ಹಾಗಾದರೆ ಸಿಲೆಬಸ್ನ ನಾವು ನೋಡ್ತಾ ಹೋಗೋಣ. ನಿಯರ್ಲಿ 12 to 13 ಯೂನಿಟ್ಸ್ ಬರುತ್ತೆ. ಓಕೆ, ಫಿಸಿಕ್ಸಲ್ಲಿ ಇಲ್ಲಿ ಮೇಯ್ನಾಗಿ ನಾನು ತಿಳಿಸೋವಂಥದ್ದು ಫ್ರಮ್ 6th ಸ್ಟ್ಯಾಂಡರ್ಡ್, ಓಕೆ, 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಟು ಡಿಗ್ರಿವರೆಗೂ ನಾವು ಟೆಕ್ಸ್ಟ್ ಬುಕ್ಸ್ನ ಏನು ಮಾಡಬೇಕಾಗುತ್ತೆ, ರೆಫರ್ ಮಾಡಬೇಕಾಗುತ್ತೆ. 6th ಸ್ಟ್ಯಾಂಡರ್ಡ್ ಟು ಡಿಗ್ರಿ. ಇಲ್ಲಿ ಅಪ್ಕಮಿಂಗ್ GPSTR ನೋಟಿಫಿಕೇಷನ್ಗೆ ಮಿನಿಮಮ್ ನಾವು PU ಟೆಕ್ಸ್ಟ್ ಬುಕ್ಸ್ನ ನಾವು ರೆಫರ್ ಮಾಡಬೇಕಾಗುತ್ತೆ. ಬಟ್ ಇದು ಸೆಕೆಂಡ್ರಿ ಲೆವೆಲ್ ಆಗಿರೋದ್ರಿಂದ ಡಿಗ್ರಿ ಟೆಕ್ಸ್ಟ್ ಬುಕ್ಸು ಸಹ ನಾವು ಕಂಪ್ಲೀಟಾಗಿ ರೆಫರ್ ಮಾಡಿದಾಗ ಮಾತ್ರ ಈಸಿಯಾಗಿ ನಾವೇನು ಮಾಡ್ಬೋದು, ಸ್ಕೋರ್ ಮಾಡೋದಕ್ಕೆ. ಇದು ಕಂಪ್ಲೀಟಾಗಿ ಪ್ಯಾಟ್ರನ್ನು MCQ ಇರೋದರಿಂದ, ಓಕೆ, ನಾವು ಕಂಟೆಂಟ್ನ ಚೆನ್ನಾಗಿ ಕಂಟೆಂಟ್ ತರುವಾದರೆ ಮಾತ್ರ ನಾವು ಸ್ಕೋರಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ಈಗಲಿಂದನೇ ಪ್ರಿಪ್ರೇಷನ್ ಮಾಡ್ತಾ ಹೋದರೆ ಎಕ್ಸಾಮ್ಸ್ ಹತ್ರ ಬಂದಾಗ ನಾವು ಓದೋದಕ್ಕಿಂತ ಈಗಲಿಂದನೇ ನಾವು ಪ್ರಿಪ್ರೇಷನ್ ಮಾಡ್ತಾ ಹೋದರೆ ಈಸಿಯಾಗಿ ನಾವೇನು ಮಾಡ್ಬೋದು ಅಂದರೆ ಎಕ್ಸಾಮ್ನ ಒಳ್ಳೆ ಸ್ಕೋರಿಂಗಲ್ಲಿ ಪಾಸ್ ಮಾಡಿ ಒಂದು ಜಾಬ್ನ ನಾವು ಗಳಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಓಕೆ, ಹಾಗಾದರೆ ಬನ್ನಿ ಸಿಲೆಬಸ್ ನೋಡೋಣ. ಫಸ್ಟ್ ಯೂನಿಟ್ ಏನಿದೆ ಅಂದರೆ ಮೆಷರ್ಮೆಂಟ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್. ಇದರಲ್ಲಿ ಏನೇನು ಬರುತ್ತೆ ಅಂದರೆ ಸ್ನೇಹಿತರೆ, ಫಂಡಮೆಂಟಲ್ ಆ್ಯಂಡ್ ಡಿರೈವ್ಡ್ ಯೂನಿಟ್ಸ್, ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್, ಓಕೆ, ವಿಚ್ ಆರ್ ದ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್, ನಮ್ಮ ನೇಚರಲ್ಲಿರ್ತಕ್ಕಂಥ ಫಂಡಮೆಂಟಲ್ ಫೋರ್ಸಸ್ ಯಾವುದು, ಮೆಷರ್ಮೆಂಟ್ ಆಫ್ ಲಾಂಗರ್ ಡಿಸ್ಟೆನ್ಸಸ್ ಆಬ್ಜೆಕ್ಟ್ಸ್ ಲೈಕ್ ಸನ್, ಪ್ಲಾನೆಟ್, ಎಕ್ಸೆಟ್ರಾ. ಓಕೆ, measurement of very small distances like size of the atom. ಓಕೆ,
ಇಲ್ಲಿ ಎರಡೂ ಸಹ ನಾವು ಡಿಸ್ಕಸ್ ಮಾಡ್ತೇವೆ. ಮೆಜರ್ಮೆಂಟ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ ಚಾಪ್ಟ್ರಲ್ಲಿ ಓಕೆ, ಮೆಜರ್ಮೆಂಟ್ ಆಫ್ ಲಾಂಗರ್ ಡಿಸ್ಟೆನ್ಸಸ್ ಆಬ್ಜೆಕ್ಟ್ಸ್ ಯಾವುದು, ಸನ್ ಇರ್ಬೋದು, ಪ್ಲಾನೆಟ್ಸ್ ಇರ್ಬೋದು, ಓಕೆ, ಅದರ್ ಸ್ಟಾರ್ಸ್ ಇರ್ಬೋದು. ಓಕೆ, ನಮ್ಮಿಂದ ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿದೆ ಅನ್ನೋದನ್ನು. ನೆಕ್ಸ್ಟು ಮೆಜರ್ಮೆಂಟ್ ಆಫ್ ವೆರಿ ಸ್ಮಾಲ್ ಡಿಸ್ಟೆನ್ಸಸ್ ಲೈಕ್ ಸೈಜ್ ಆಫ್ ದ ಆಟಮ್. ಓಕೆ, ದಟ್ ಈಸ್ ವೆರಿ ವೆರಿ ಸ್ಮಾಲ್ ಡಿಸ್ಟೆನ್ಸಸ್ ಇರ್ತಕ್ಕಂತಹ ಆಬ್ಜೆಕ್ಟ್ಸ್ದು ಸಹ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಎರರ್ಸ್, ಓಕೆ, ಆ್ಯಂಡ್ ಟೈಪ್ಸ್ ಆಫ್ ಎರರ್ಸ್. ಓಕೆ, ಫೈನಲಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಇದು ಕಂಪ್ಲೀಟಾಗಿ ಮೆಜರ್ಮೆಂಟ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸು. ನೆಕ್ಸ್ಟ್ ಯೂನಿಟ್ಟು ಮ್ಯಾಗ್ನೆಟಿಸಮ್. ಓಕೆ, ರೈಟ್ ಫ್ರಮ್ ದ 6th ಸ್ಟ್ಯಾಂಡರ್ಡು ಈ ಕಾನ್ಸೆಪ್ಟ್ ಇದೆ. ಓಕೆ, ಇದರಲ್ಲಿ ಬರ್ತಕ್ಕಂತಹ ಕಾನ್ಸೆಪ್ಟ್ಸ್ ಯಾವ್ದ್ಯಾವುದು ಅಂದರೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್. ಸಿಲೆಬಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಲೆಬಸ್ನ ನಾವು ನೋಡಿಕೊಂಡು ಅಲ್ಲಿರ್ತಕ್ಕಂಥ ಟಾಪಿಕ್ಸ್ ಏನಿದೆ ಆ ಟಾಪಿಕ್ಸ್ ಮೇಲೆ ನಾವು ಚೆನ್ನಾಗಿ ವರ್ಕ್ ಮಾಡಿದ್ದೆ ಆದರೆ, ಓಕೆ, ಟಾಪಿಕ್ಸ್ನ ಆ ಕಂಟೆಂಟ್ನ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಓದಿದ್ದೆ ಆದರೆ ಈಸಿಯಾಗಿ ನಾವು ಎಕ್ಸಾಮಿನೇಷನ್ನ ಫೇಸ್ ಮಾಡ್ಬೋದು. ಓಕೆ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್, ಬಯೋಟ್ ಸಾವರ್ಟ್ಸ್ ಲಾ, ಆಂಪೇರ್ ಸರ್ಕ್ಯೂಟ್ಸ್ ಲಾ ಆ್ಯಂಡ್ ದೇರ್ ಅಪ್ಲಿಕೇಶನ್. ಓಕೆ, ಇವೆಲ್ಲವೂ ಸಹ ಪಿ ಯು ಅಲ್ಲಿ ಬರುತ್ತೆ. ಓಕೆ, ಇಲ್ಲಿ ಪಿ ಯು ಮತ್ತು ಡಿಗ್ರಿಯಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸು. ಬಯೋಟ್ ಸಾವರ್ಟ್ಸ್ ಪಿ ಯು ಅಲ್ಲಿದೆ, ಆಂಪೇರ್ ಸರ್ಕ್ಯೂಟ್ಸ್ ಲಾ ಪಿ ಯು ಅಲ್ಲಿದೆ. ಓಕೆ, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್ ಆ್ಯಂಡ್ ಪ್ರಾಪರ್ಟೀಸ್, ಸೊಲೊನಾಯ್ಡ್, ಟಾರಾಯ್ಡ್, ಸೈಕ್ಲೋಟ್ರಾನ್ ಆ್ಯಂಡ್ ದೇರ್ ಅಪ್ಲಿಕೇಶನ್, ಇವೆಲ್ಲವೂ ಸಹ ಪಿ ಯು ಅಲ್ಲಿದೆ ಕಾನ್ಸೆಪ್ಟ್ಸು. ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್. ದೆನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಬಂದಾಗ 3 ಟೈಪ್ಸ್ ಬರುತ್ತೆ: ಪ್ಯಾರಾ, ಡಯಾ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಫೆರೋಮ್ಯಾಗ್ನೆಟಿಕ್ ಅಂತ ಬರುತ್ತೆ. ಅವುಗಳಿಗೆ ಎಕ್ಸಾಂಪಲ್ಸು. ದೆನ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡುವಂಥದ್ದು. ದೆನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದೇರ್ ಸ್ಟ್ರೆಂತ್. ಓಕೆ, ಮ್ಯಾಗ್ನೆಟ್ಸ್ ಮೇಲೆ ಯಾವೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟ್ಸ್ನ ಸ್ಟ್ರೆಂತ್ ಮೇಲೆ ಯಾವೆಲ್ಲ ಫ್ಯಾಕ್ಟರ್ಸು ಎಫೆಕ್ಟ್ ಮಾಡುತ್ತೆ. ಆ್ಯಂಡ್ ಫೈನಲಿ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಈ ಎಲ್ಲ ಕಾನ್ಸೆಪ್ಟ್ಸ್ನ ನಾವು ಮ್ಯಾಗ್ನೆಟಿಸಮ್ ಎಂಬ ಒಂದು ಟಾಪಿಕ್ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಓಕೆ, ಇದನ್ನು ಕಂಪ್ಲೀಟಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಇದರಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸ್ನ ನೋಡ್ತಾ ಹೋಗೋಣ. ಎಲೆಕ್ಟ್ರಿಕ್ ಕರೆಂಟ್, ಓಕೆ, ಡ್ರಿಫ್ಟ್ ವೆಲಾಸಿಟಿ, ಮೊಬಿಲಿಟಿ, ಓಮ್ಸ್ ಲಾ, ಇದು 10th ಅಲ್ಲಿದೆ. ಓಕೆ, ಅಟ್ ಪ್ರೆಸೆಂಟ್ NCERT ಸಿಲೆಬಸ್ ಏನಿದೆ 10th ಅಲ್ಲಿದೆ. ಪಿ ಎಲ್ಲೂ ಸಹ ಬರುತ್ತೆ. ನೆಕ್ಸ್ಟು ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ, ಕಂಡಕ್ಟಿವಿಟಿ, ಎಲೆಕ್ಟ್ರಿಕಲ್ ಪವರ್. ಓಕೆ, ಎಲ್ಲವೂ ಒಂದೇ ಚಾಪ್ಟ್ರಲ್ಲಿ ಬರ್ತಕ್ಕಂಥದ್ದು. ಈ ಕಾರ್ಬನ್ ರೆಸಿಸ್ಟರ್ಸ್ ಮೇಲೆ GPSTR ಅಲ್ಲೂ ಒಮ್ಮೆ ಏನು ಮಾಡಿದ್ದಾರೆ, ಕ್ವಶನ್ನ ಪ್ರೀವಿಯಸ್ 2019 ಪೇಪರಲ್ಲಿ ಕೇಳಿದ್ದಾರೆ. ಓಕೆ, ಅಂದರೆ ಕಲರ್ ಕೋಡ್ಸ್ ಮೇಲೇ ಕೇಳಿರೋದು. ಕಲರ್ ಕೋಡ್ಸ್ ಆಫ್ ಕಾರ್ಬನ್ ರೆಸಿಸ್ಟರ್ಸ್, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಓಕೆ, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಪ್ಯಾರಲಲ್ ಮತ್ತು ಸೀರೀಸ್ ಕಾಂಬಿನೇಷನ್ ಏನಿದೆ ಅವುಗಳ ಮೇಲೆ ಪ್ರಾಬ್ಲಮ್ಸ್ ಮೇಲೆ ಕ್ವಶನ್ಸ್ನ ಕೇಳುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ನೆಕ್ಸ್ಟ್ ಸೆಲ್ ಇಂಟರ್ನಲ್ ರೆಸಿಸ್ಟೆನ್ಸ್, ಪೊಟೆನ್ಷಿಯಲ್ ಡಿಫ್ರೆನ್ಸ್, EMF, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್. ನೆಕ್ಸ್ಟ್ ಕ್ರಿರ್ಚಾಫ್ಸ್ ಲಾ. ಓಕೆ, ಇದು ಸಹ ಪಿ ಎಲ್ ಬರ್ತಕ್ಕಂಥ ಕಾನ್ಸೆಪ್ಟ್ಸು. ವೀಟ್ ಸ್ಟೋನ್ ಬ್ರಿಡ್ಜ್, ಪೊಟೆನ್ಷಿಯೋಮೀಟರ್, ದೆನ್ ಮೀಟರ್ ಬ್ರಿಡ್ಜ್ ಪ್ರಿನ್ಸಿಪಲ್ ಆ್ಯಂಡ್ ದೇರ್ ಅಪ್ಲಿಕೇಶನ್. ಎಲ್ಲಿ ನಾವು ಅವುಗಳನ್ನು ಮೀಟರ್ ಬ್ರಿಡ್ಜ್ ಪ್ರಿನ್ಸಿಪಲ್ನ ಮತ್ತು ಆ ಒಂದು ಪರ್ಟಿಕ್ಯುಲರ್ ಮೀಟರ್ ಬ್ರಿಡ್ಜ್ ಪ್ರಿನ್ಸಿಪಲ್ನ ಅಪ್ಲಿಕೇಶನ್ಸು ಯಾವುದ್ಯಾವುದಾಗಿದೆ ಅನ್ನೋದನ್ನು ನಾವು ಡೀಟೇಲಾಗಿ ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನಾವು ಪ್ರೀವಿಯಸ್ ಒನ್ ಏನು ಹೇಳಿದ್ವಿ, ಮ್ಯಾಗ್ನೆಟಿಸಮ್ ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ದೀಸ್ ಟು ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಯೂನಿಟ್ಸ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಸ್ಕೋರಿಂಗ್ ಯೂನಿಟ್ಸ್. ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಯೂನಿಟ್ಸು. ಈಸಿ ಇದೆ, ಕಾನ್ಸೆಪ್ಟ್ಸ್ ಈಸಿ ಇರೋದ್ರಿಂದ ಓಕೆ ಏನು ಮಾಡ್ಬೋದು, ಸ್ಕೋರಿಂಗಿಗೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಅದೇ ರೀತಿ ಮತ್ತೊಂದು ಸ್ಕೋರಿಂಗ್ ಯೂನಿಟ್ ಯಾವುದು ಅಂದರೆ ನಾವು ಇಲ್ಲಿ ತಗೊಳ್ಳುವಂಥದ್ದು ಡೈನಾಮಿಕ್ಸ್. ಓಕೆ, ಡೈನಾಮಿಕ್ಸು ಸಹ ಅಷ್ಟೇ. ಡೈನಾಮಿಕ್ಸ್ ಬಗ್ಗೆನೂ ಸಹ ನಾವು 6th ಸ್ಟ್ಯಾಂಡರ್ಡಿಂದನೇ ರೆಫರ್ ಮಾಡ್ತಾ ಬರ್ತೇವೆ. ಓಕೆ, ಕಂಟಿನ್ಯೂಟಿ ಟಿಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿವರೆಗೂ ಬರುತ್ತೆ. ಓಕೆ, ಬಟ್ ಎವ್ರಿ ಕಾನ್ಸೆಪ್ಟ್ಸು ನಾವು ಡೀಟೇಲಾಗಿ ಸ್ಟಡಿ ಮಾಡೋದು ಎಲ್ಲಿ ಸೆಕೆಂಡ್ರಿ
ಎಜುಕೇಷನ್ ಅಂದರೆ 9th 12th 11th 12th 9th 10th 11th 12th ಟೆಕ್ಸ್ಟ್ ಬುಕ್ಸ್ ಏನಿದೆ NCERT ಟೆಕ್ಸ್ಟ್ ಬುಕ್ಸ್ನ ನಾವು ಚೆನ್ನಾಗಿ ರೆಫರ್ ಮಾಡಿದ್ದೆ ಆದರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಏನಿಲ್ಲಿ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್ ಮೀನಿಂಗ್ ಆ್ಯಂಡ್ ಎಕ್ಸಾಂಪಲ್ಸ್. ಓಕೆ, ಅಂದರೆ 4 ಆಪ್ಷನ್ಸ್ ಕೊಟ್ಟು ವಿಚ್ ಈಸ್ ಸ್ಕೇಲಾರ್ ಆ್ಯಂಡ್ ವಿಚ್ ಈಸ್ ವೆಕ್ಟರ್ ಅಂತ ಏನೋ ಕ್ವಶನ್ ಬರ್ಬೋದು. ಓಕೆ, ನಾವು MCQ ಕ್ವಶನ್ಸು ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಒಂದಷ್ಟು MCQ ಕ್ವಶನ್ ಆಲ್ರೆಡಿ ಪ್ರೀವಿಯಸ್ ಇಯರ್ ಏನು ಕೇಳಿದ್ದಾರೆ ಎಕ್ಸಾಮಿನೇಷನಲ್ಲಿ. ಓಕೆ, ಅದರದ್ದೊಂದು ಸ್ಯಾಂಪಲ್ ಕೆಲವೊಂದು ಸ್ಯಾಂಪಲ್ಸ್ ಕ್ವಶನ್ಸ್ನ ತೊಗೊಂಡು 1 or 2 ವಿಡಿಯೋಸ್ನ ನಿಮಗೆ ನಾವು ನಮ್ಮ ಚಾನಲ್ ಮೇಲೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ನಿಮಗೆ ಅವಾಗ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟು ಡಿಸ್ಪ್ಲೇಸ್ಮೆಂಟ್, ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ಡ್, ಇವೆಲ್ಲ ಮೀನಿಂಗ್ ಆ್ಯಂಡ್ ದೇರ್ SI ಯೂನಿಟ್ನ ನಾವು ನೋಡ್ಕೋಬೇಕಾಗತ್ತೆ. ಓಕೆ, ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್ಡ್, ವೆಲಾಸಿಟಿ, ಆಕ್ಸಲರೇಷನ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇರ್ಬೋದು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಇರ್ಬೋದು, ದೆನ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್. ಓಕೆ, ಇವೆಲ್ಲದ್ರದ್ದು ನಮಗೆ ಯೂನಿಟ್ಸ್ ಗೊತ್ತಿರಬೇಕು, SI ಯೂನಿಟ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದೀಸ್ ಕಾನ್ಸೆಪ್ಟ್ಸ್: ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್ಡ್, ಸ್ಪೀಡ್, ವೆಲಾಸಿಟಿ ಆಸ್ ವೆಲ್ ಆಸ್ ಆಕ್ಸಲರೇಷನ್. ನೆಕ್ಸ್ಟ್ ಬರೋಣ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ನ್ಯೂಟನ್ಸ್ 3 laws ಆಫ್ ಮೋಷನ್. ಓಕೆ, ನ್ಯೂಟನ್ಸ್ 3 laws ಆಫ್ ಮೋಷನ್ ಕಂಪಲ್ಸರಿ ಕ್ವಶನ್ನು. ಓಕೆ, 1 mark ಕ್ವಶನ್ನು ಫಿಕ್ಸ್ ಅಂತ ನಾವು ಕರ್ಕೊಳ್ಬೋದು. ಮಿನಿಮಮ್ 1 mark ನ್ಯೂಟನ್ಸ್ ಲಾ ಮೇಲೆ ನೀವು ಯಾವುದೇ ಪೇಪರ್ ತೊಗೊಳ್ಳಿ. ಓಕೆ, ಈದರ್ ಇಟ್ ಈಸ್ GPSTR ಆರ್ HSTR ಪೇಪರ್. ಓಕೆ, 1 mark, minimum 1 mark is compulsory. Okay, then other concepts are inertia, okay, force, work, momentum. ಇಲ್ಲೂ ಸಹ ಅಷ್ಟೇ, inertia, force, work, momentum, their units as well as the problems related to inertia, force, work as well as momentum. Next, circular motion, centripetal force, centrifugal reaction and applications are very important. ಓಕೆ, ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್, ಸರ್ಕ್ಯುಲರ್ ಮೋಷನಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಮತ್ತು ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್ನ ನಾವು ಏನು ಡಿಸ್ಕಸ್ ಮಾಡ್ತೀವಿ ಸರ್ಕ್ಯುಲರ್ ಮೋಷನ್ ಕಾನ್ಸೆಪ್ಟಲ್ಲಿ, ಅವುಗಳ ಅಪ್ಲಿಕೇಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುವಂಥದ್ದು ಏನು ಅಂದರೆ ಅದರ ಅಪ್ಲಿಕೇಶನ್ಸ್. ಅಂದರೆ ಎಲ್ಲಿ ನಾವು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟು, ಓಕೆ, ದಿಸ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ಸೆಂಟ್ರಿಪಿಟಲ್ ಫೋರ್ಸ್ ಆರ್ ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್, ಓಕೆ ಅಂತ ಕೇಳುವಂಥ ಚಾನ್ಸಸ್ ಇರ್ಬೋದು. ಓಕೆ, ಅಥವಾ 4 ಡಿಫ್ರೆಂಟ್ ಆಪ್ಷನ್ಸ್ ಕೊಟ್ಟು ಇದರಲ್ಲಿ ಆಡ್ ಒನ್ ಯಾವುದು ಅಂತ, ಅಂದರೆ ಸೆಂಟ್ರಿಪಿಟಲ್ ಫೋರ್ಸ್ಗೆ ರಿಲೆವೆಂಟ್ ಅಪ್ಲಿಕೇಶನ್ಸ್ 3 ಕೊಟ್ಟು, ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್ಗೆ ಸಂಬಂಧಪಟ್ಟಿದ್ದು 1 ಕೊಟ್ಟು, ಆಡ್ ಒನ್ ಯಾವುದು ಅಂತ ಕೇಳ್ಬೋದು. ಅಂದರೆ ಕ್ವಶನ್ನ ಯಾವ ರೀತಿ ಬೇಕಾದರೂ ಫ್ರೇಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್, ಪೊಸಿಷನ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ಸ್, ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್, ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್. ಓಕೆ, ಈ 3 ಕಾನ್ಸೆಪ್ಟ್ಸು ಸಹ ನಾವು PU ಮತ್ತು ಡಿಗ್ರಿಯಲ್ಲಿ ನೋಡ್ತೀವಿ. ಪೊಸಿಷನ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ವೆಕ್ಟರ್ಸ್, ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್, ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ರಿಕ್ಷನ್, ಲಾಸ್ ಆಫ್ ಫ್ರಿಕ್ಷನ್, ಟೈಪ್ಸ್ ಆಫ್ ಫ್ರಿಕ್ಷನ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಫ್ರಿಕ್ಷನ್, ಮೆಥಡ್ಸ್ ಆಫ್ ಇನ್ಕ್ರೀಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಫ್ರಿಕ್ಷನ್. ಓಕೆ, ಇಲ್ಲಿ ಫ್ರಿಕ್ಷನ್ಸ್ ಮೇಲೆ ನೀವು PUಲಿ ಫಸ್ಟ್ PU ಮತ್ತು ಸೆಕೆಂಡ್ PUಲಿ ನೀವು ಇದ್ರ ಬಗ್ಗೆ ಕಾನ್ಸೆಪ್ಟ್ಸ್ ಇದೆ. ಓಕೆ, ಆಲ್ರೆಡಿ ಯಾರು ಫಿಸಿಕ್ಸ್ನ ಟೀಚ್ ಮಾಡ್ತಾ ಇರ್ತೀರಾ, ಇದರ್ CBSE ಬೋರ್ಡ್ ಆರ್ ICSE ಅಥವಾ ನಮ್ಮ ಸ್ಟೇಟ್ ಬೋರ್ಡ್ಗೆ ಏನು ಟೀಚ್ ಮಾಡ್ತಾ ಇರ್ತೀರಾ, ನಿಮಗೆ ಚೆನ್ನಾಗಿ ಇದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಓಕೆ, ಅದರ್ಸ್ ಮನೇಲಿ ಯಾರು ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ, ಓಕೆ, ನೀವು ಅಪ್ ಟು ಮಿನಿಮಮ್ ಅಂದರೂ ನೀವು PUವರೆಗೂ ಟೆಕ್ಸ್ಟ್ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಮ್ಯಾಕ್ಸಿಮಮ್ ಒಂದು 70 to 80% ಅಷ್ಟು ಕಾನ್ಸೆಪ್ಟ್ಸು 6th to 12th ಸ್ಟ್ಯಾಂಡರ್ಡ್ ಕವರ್ ಆಗುತ್ತೆ. ಓಕೆ, ನಿಯರ್ಲಿ ಒಂದು 30% ಅಷ್ಟು ಡಿಗ್ರಿ ಮೇಲೆ ಕಾನ್ಸೆಪ್ಟ್ಸ್ನ ಫಿಸಿಕ್ಸಲ್ಲಿ ಕ್ವಶನ್ಸ್ನ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟು ನಾನು ಇದನ್ನು ಹೇಳ್ತಾ ಇರೋದು ಯಾಕೆ ಅಂದರೆ, ಸರ್ ಡಿಗ್ರಿವರೆಗೂ ರೆಫರ್ ಮಾಡಬೇಕಾಗತ್ತೆ. ನಾವು ಹೈಸ್ಕೂಲ್ಗೆ ಟೀಚ್ ಮಾಡಬೇಕಾದ್ರೆ ನಮ್ಮ ನಾಲೆಡ್ಜು
ಡಿಗ್ರಿ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ಏನಿದೆ ಅಷ್ಟು ನಾಲೆಡ್ಜು ಇದ್ದಾಗ ಮಾತ್ರ ನಾವು ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಕಂಟೆಂಟ್ನ ಟೀಚ್ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಓಕೆ, ಇನ್ನೂ ಟೈಮ್ ಇರೋದ್ರಿಂದ, ಇನ್ನು ನೋಟಿಫಿಕೇಷನ್ಗೆ ಅಥವಾ ಪ್ರಿಪ್ರೇಷನ್ಗೆ ನಮಗೆ ಭಾಳ ಟೈಮ್ ಇರೋದ್ರಿಂದ ಓಕೆ, ಈಗಲಿಂದನೇ ನಾವು ಎಲ್ಲ ಕಾನ್ಸೆಪ್ಟ್ಸ್ನ ಕಂಪ್ಲೀಟಾಗಿ ರೆಫರ್ ಮಾಡ್ತಾ ಹೋದರೆ ಈಸಿಯಾಗಿ ನಾವು ಎಕ್ಸಾಮ್ನ ಫೇಸ್ ಮಾಡ್ಬೋದು. ಜೊತೆಗೆ ಎಕ್ಸಾಮ್ಸಲ್ಲಿ ಒಳ್ಳೆ ಸ್ಕೋರಲ್ಲಿ ನಾವು ಪಾಸ್ ಆಗೋದಕ್ಕೆ ಇದು ಭಾಳ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವು ಬಿಗಿನಿಂಗಲ್ಲೇ ಹೇಳ್ತಾ ಇರೋವಂಥದ್ದು, ಡಿಗ್ರಿಯಲ್ಲೂ ಸಹ ಕಾನ್ಸೆಪ್ಟ್ಸ್ ಮೇಲೂ ಸಹ ಕ್ವಶನ್ಸ್ನ ಕೇಳ್ತಾರೆ. ಓಕೆ, ಇಲ್ಲಿ ಫ್ರಿಕ್ಷನ್ಸು, ಲಾಸ್ ಆಫ್ ಫ್ರಿಕ್ಷನ್ಸ್ ಅಂದರೆ ಫ್ರಿಕ್ಷನ್ ಮೇಲೆ ಕಂಪ್ಲೀಟಾಗಿ ನಮಗೆ ಪಿ ಯುಲಿ ಸಿಗುತ್ತೆ. ನೆಕ್ಸ್ಟು ಸೆಂಟರ್ ಆಫ್ ಮಾಸ್, ಮೊಮೆಂಟಮ್ ಆಫ್ ಫೋರ್ಸ್, ಟಾರ್ಕ್ ಆ್ಯಂಡ್ ಆಂಗ್ಯುಲರ್ ಮೊಮೆಂಟಮ್, ಈಕ್ವಿಲಿಬ್ರಿಯಮ್ ಆಫ್ ರಿಜಿಡ್ ಬಾಡೀಸ್, rotational motion and moment of inertia. Okay, center of mass, momentum of force, torque and angular momentum ಇವೆಲ್ಲವೂ ಸಹ ಒಂದೇ ಒಂದು ಕಾನ್ಸೆಪ್ಟ್ಸ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟು ಈಕ್ವಿಲಿಬ್ರಿಯಮ್ ಆಫ್ ರಿಜಿಡ್ ಬಾಡೀಸ್, rotational the meaning of rotational motion and moment of inertia. ಓಕೆ, ಇಲ್ಲಿ ನೋಡಿ, ದಿಸ್ ಈಸ್ ಎವ್ರಿ ಯೂನಿಟ್ ಆ್ಯಂಡ್ ಕಾನ್ಸೆಪ್ಟ್ಸು ಸಿಂಪಲ್ ಆಗಿರುತ್ತೆ. ಈಸಿಯಾಗಿ ನಾವು 1 or 2 ಟೈಮ್ಸು ಚೆನ್ನಾಗಿ ರೆಫರ್ ಮಾಡಿದ್ದೆ ಆದರೆ ಈಸಿಯಾಗಿ ಸ್ಕೋರಿಂಗ್ ಮಾಡುವಂತಹ ಮತ್ತೊಂದು ಯೂನಿಟ್ ಯಾವುದು ಅಂದರೆ ಡೈನಾಮಿಕ್ಸ್. ಓಕೆ, ದೆನ್ ಗ್ರಾವಿಟೇಷನ್ ಆ್ಯಂಡ್ ರಾಕೆಟ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್. ಇದು ಅಟ್ ಪ್ರೆಸೆಂಟ್ ಗ್ರಾವಿಟೇಷನ್ ಮೇಲೆ ನಮಗೆ ಕಂಪ್ಲೀಟ್ ಆದಂತಹ ಒಂದು ಇನ್ಫಾರ್ಮೇಷನ್ನು 9th ಮತ್ತು 10th ಆ್ಯಂಡ್ 10th NCERT ಟೆಕ್ಸ್ಟಲ್ಲಿ ಇದೆ. ಓಕೆ, ಜೊತೆಗೆ CBSE ICSE ಇರುತ್ತೆ. NCERT ಟೆಕ್ಸ್ಟ್ ರೆಫ್ ಮಾಡ್ತಾರೋ 9th ಮತ್ತು 10th ನಿಮಗೆ ಈ ಕಾನ್ಸೆಪ್ಟ್ಸು ಸಿಗುತ್ತೆ. ಓಕೆ, ಇನ್ ಕೇಸ್ ನಿಮ್ಮ ಹತ್ರ ಪ್ರೀವಿಯಸ್ ಟೆಕ್ಸ್ಟ್ ಇದ್ದರೆ, ಪ್ರೀವಿಯಸ್ ಟೆಕ್ಸ್ಟ್ ಬುಕ್ ಇದ್ದರೆ, ಪ್ರೀವಿಯಸ್ ಸಿಲೆಬಸ್ ಟೆಕ್ಸ್ಟ್ ಬುಕ್ ಇದ್ದರೆ ಓಕೆ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಯಾಕೆಂದರೆ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಇಲ್ಲಿ ಏನಿದೆ, ಟಾಪಿಕ್ಸ್ ರಿಲೇಟೆಡ್ ಟು ಗ್ರಾವಿಟೇಷನ್ ಆ್ಯಂಡ್ ರಾಕೆಟ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಎಲ್ಲವೂ ಸಹ ಅದರಲ್ಲಿದೆ. ಓಕೆ, ಯಾವುದ್ಯಾವ್ದು ಬರುತ್ತೆ ಹಾಗಾದರೆ? ಗ್ರಾವಿಟೇಷನ್ ಮೀನಿಂಗ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ವೇರಿಯೇಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಅರ್ತ್, ಅಂದರೆ ವೇರಿಯೇಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಡಿಫ್ರೆಂಟ್ ಪ್ಲೇಸಸಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯಲ್ಲಿ ವೇರಿಯೇಷನ್ಸ್ ಆಗುತ್ತೆ, ಅದಕ್ಕೆ ರೀಸನ್ ಏನಿರ್ಬೋದು. ನೆಕ್ಸ್ಟ್ ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್, ವೆರಿ ವೆರಿ ಇಂಪಾರ್ಟೆಂಟ್ ಒನ್. ವೆಯ್ಟ್ಲೆಸ್ನೆಸ್. ನೆಕ್ಸ್ಟ್ ಪ್ರಿನ್ಸಿಪಲ್, ಫ್ಯೂಯಲ್ ಆ್ಯಂಡ್ ಪೇಲೋಡ್, ಡಿಫ್ರೆಂಟ್ ಸ್ಟೇಜಸ್ ಆ್ಯಂಡ್ ಲಾಂಚಿಂಗ್ ಆಫ್ ರಾಕೆಟ್ಸ್. ಇದಿಷ್ಟು ಅಂದರೆ ರೈಟ್ ಫ್ರಮ್ ಇಲ್ಲಿಂದ ಪ್ರಿನ್ಸಿಪಲ್ ಆಫ್ ರಾಕೆಟ್, ಫ್ಯೂಯಲ್ ಓಕೆ ಯೂಸ್ಡ್ ಇನ್ ದ ರಾಕೆಟ್, ವಾಟ್ ಈಸ್ ಮೀನ್ ಬೈ ಪೇಲೋಡ್, ನೆಕ್ಸ್ಟ್ ಪೇಲೋಡ್ ರೇಷಿಯೋ ಅಂತ ಬರುತ್ತೆ, ನೆಕ್ಸ್ಟ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ರಾಕೆಟ್ಸ್ ಆ್ಯಂಡ್ ಲಾಂಚಿಂಗ್ ಆಫ್ ರಾಕೆಟ್ಸ್. ಓಕೆ, ದಿಸ್ ಕಂಪ್ಲೀಟ್ಸ್ಲಿ ರಿಲೇಟೆಡ್ ಟು ರಾಕೆಟ್ಸ್, ರಾಕೆಟ್ ಕಾನ್ಸೆಪ್ಟ್ ಮೇಲೆ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿದೆ. ನೆಕ್ಸ್ಟ್ ಆಫ್ಟರ್ ದ ಲಾಂಚಿಂಗ್, escape velocity, what is meant by escape velocity, orbital velocity, and what is the relationship between orbital velocity and escape velocity. Okay, orbital velocity okay and escape velocity, v and vo. Okay, what is the relation between these two, escape velocity and orbital velocity. Next communication satellites. Okay, ಇಲ್ಲಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸಲ್ಲಿ ವಾಟ್ ಆರ್ ಸ್ಟೇಷನರಿ ಸ್ಯಾಟಲೈಟ್ಸ್ ಆ್ಯಂಡ್ ವಾಟ್ ಇಸ್ ದರ್ ಇಂಪಾರ್ಟೆನ್ಸ್. ದೆನ್ ಫೈನಲಿ ಇಸ್ರೋ ಪ್ರೋಗ್ರಾಮ್ಸ್, ಮೂನ್ ಮಿಷನ್ ಇರ್ಬೋದು, ಮಾಮ್ ಇರ್ಬೋದು. ಓಕೆ, ಇವುಗಳ ಮೇಲೆ ನಾವು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ಭಾಳ ಇಂಪಾರ್ಟೆಂಟು ಸರ್, ಎಲ್ಲವೂ ಇಂಪಾರ್ಟೆಂಟ್ ಅಲ್ವಾ? ಖಂಡಿತ, ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಈಸ್ ಇಂಪಾರ್ಟೆಂಟ್. ಓಕೆ, ಅಂದರೆ ಹೆಚ್ಚು ಕ್ವಶನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಆದರೆ ಗ್ರಾವಿಟಿ ಮೇಲೆ ಒನ್ ಮಾರ್ಕ್ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು ರಾಕೆಟ್ಸ್ ಮೇಲೆ ನಾವು
1 ಮಾರ್ಕ್ನ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ, next unit is thermodynamics. Okay, another scoring unit ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, 2 to 3 ಮಾರ್ಕ್ you can expect 2 to 3 mark from this topic. ಓಕೆ, ಇಲ್ಲೂ ಸಹ ಅಷ್ಟೇ 6th 7th ಸ್ಟ್ಯಾಂಡರ್ಡಿಂದನೇ ನಾವು ಕಾನ್ಸೆಪ್ಟ್ಸ್ನ ಓದಿರ್ತೀವಿ. heat and temperature, meaning and differences, different scales, Fahrenheit scale, degree Celsius and Kelvin scale. Okay, different scale of measurement of temperature and interconversion. That means ಅಂದರೆ ಸೆಲ್ಸಿಯಸ್ ಸ್ಕೇಲ್ನ ಫ್ಯಾರನೈಟ್ ಸ್ಕೇಲ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು, ಫ್ಯಾರನೈಟ್ ಸ್ಕೇಲಲ್ಲಿ ಇರ್ತಕ್ಕಂಥ ವ್ಯಾಲ್ಯೂನ ಕೆಲ್ವಿನ್ ಸ್ಕೇಲ್ಗೆ ಯಾವ ರೀತಿ ಕನ್ವರ್ಟ್ ಮಾಡುವಂಥದ್ದು. ಓಕೆ, ಅಂದರೆ ಪ್ರಾಬ್ಲಮ್ ಅಂದರೆ ಅಲ್ಲಿ ಕಂಡೀಷನ್ ಇರುತ್ತೆ, ಆ ಕಂಡೀಷನ್ನೇ ಯೂಸ್ ಮಾಡಿ ಈಸಿಯಾಗಿ ನಾವು ಯಾವ ರೀತಿ ಇಂಟರ್ ಕನ್ವರ್ಷನ್ ಮಾಡೋವಂಥದ್ರ ಮೇಲೆ ನಾವು ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್. ನೆಕ್ಸ್ಟ್, ಐಸೋಥರ್ಮಲ್ ಆ್ಯಂಡ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್, ರಿವರ್ಸಿಬಲ್ ಆ್ಯಂಡ್ ಇರ್ರಿವರ್ಸಿಬಲ್ ಪ್ರೋಸೆಸ್, ಇವೆಲ್ಲವೂ ಸಹ ಪಿಯೋಲಿದೆ. ಓಕೆ, ಪಿ ಯು ಟೆಕ್ಸ್ಟ್ ಬುಕ್ಸಲ್ಲಿದೆ. ನೆಕ್ಸ್ಟ್, ಈಟ್ ಎಂಜಿನ್ಸ್. ವಾಟ್ ಆರ್ ಈಟ್ ಎಂಜಿನ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಈಟ್ ಎಂಜಿನ್ಸ್. ಪೆಟ್ರೋಲ್ ಎಂಜಿನ್ ಆ್ಯಂಡ್ ಡೀಸೆಲ್ ಎಂಜಿನ್, ಡಿಫ್ರೆನ್ಸ್ ಬಿಟ್ವೀನ್ ಪೆಟ್ರೋಲ್ ಎಂಜಿನ್ ಆ್ಯಂಡ್ ಡೀಸೆಲ್ ಎಂಜಿನ್. ಓಕೆ, ವಿಚ್ ಈಸ್ ಬೆಟರ್ ಬಿಟ್ವೀನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಎಂಜಿನ್, ಯಾವುದನ್ನು ನಾವು ಯಾವುದರ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಆ್ಯಂಡ್ ವೈ. ಓಕೆ, ಈ ರೀತಿಯಾದಂಥದ್ದು. ನೆಕ್ಸ್ಟು, ಎಫಿಷಿಯನ್ಸಿ ಆ್ಯಂಡ್ ವರ್ಕಿಂಗ್ ಆಫ್ ಈಟ್ ಎಂಜಿನ್. ಓಕೆ, ಎಫಿಷಿಯನ್ಸಿ ಮೇಲೆ ಎಫಿಷಿಯನ್ಸಿ ಫಾರ್ಮುಲಾ ಇದೆ. ಓಕೆ, ಫಾರ್ಮುಲಾ ಬೇಸಿಸ್ ಮೇಲೆ ಹೌ ಟು ಕ್ಯಾಲ್ಕುಲೇಟ್ ದ ಎಫಿಷಿಯನ್ಸಿ ಆಫ್ ಈಟ್ ಎಂಜಿನ್. ಪ್ರಾಬ್ಲಮ್ಸ್ ನೋಡಿ ಇಲ್ಲಿದೆ, ಪ್ರಾಬ್ಲಮ್ಸ್ನ ಕೇಳ್ಬೋದು. ಫೈನಲಿ ರೆಫ್ರಿಜಿರೇಟರ್ ಪ್ರಿನ್ಸಿಪಲ್ ಆ್ಯಂಡ್ ವರ್ಕಿಂಗ್. ಓಕೆ, ಈಸಿ ಆ್ಯಂಡ್ ಸ್ಕೋರಿಂಗ್ ಯೂನಿಟ್, 2 to 3 marks. Okay, we can expect 2 to 3 marks from this topic. ಓಕೆ, ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಒನ್ ಯಾವುದಿದೆ ಅಂದರೆ, ಸಾಧ್ಯವಾದಷ್ಟು ನಾನು ಇಂಗ್ಲೀಷಲ್ಲಿ ಮತ್ತು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಆಪ್ಟಿಕ್ಸ್ ಅಂತ ಬಂದಾಗ ಕಂಪ್ಲೀಟ್ ಲೈಟ್ ಓರಿಯೆಂಟೆಡ್ ಟಾಪಿಕ್ ಇದು. ಓಕೆ, ಫಸ್ಟ್ ಪ್ರಾಪರ್ಟೀಸ್ ಆಫ್ ಲೈಟ್. ಅಗೈನ್ ಇಟ್ ಸ್ಟಾರ್ಟ್ಸ್ ಫ್ರಮ್ 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡಿಂದನೇ ನಾವು ಬೆಳಕು ಮತ್ತು ಬೆಳಕಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಮಾಹಿತಿಯನ್ನು 6th ಸ್ಟ್ಯಾಂಡರ್ಡಿಂದನೇ ಓದ್ತಾ ಬರ್ತೀವಿ. ಓಕೆ, ಟೀಚ್ ಮಾಡಿರ್ತೀವಿ ಟಿಲ್ ಇಲ್ಲಿವರೆಗೂ ಮಿನಿಮಮ್ ಪಿ ಯುವರೆಗೂ ನಾವು ಚೆನ್ನಾಗಿ ನೋಡ್ಕೊಂಡಿರಬೇಕು. ಓಕೆ, ಡಿಗ್ರಿವರೆಗೂ ಓದ್ಕೊಂಡಿದ್ರೆ ಓಕೆ, ದಟ್ ಈಸ್ ಎಷ್ಟು ಯೂಸ್ ಆಗುತ್ತೆ ಅಂದರೆ ಎಲ್ಲೂ ಸಹ ನಾವು ಮಾರ್ಕ್ಸ್ ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಸಹ ಆಗೋದಿಲ್ಲ. ಓಕೆ, ಮಿನಿಮಮ್ ಪಿ ಯುವರೆಗೆ ಓದ್ಕೊಂಡಿದ್ದೆ ಆದರೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದಕ್ಕೆ ಚಾನ್ಸಸ್ಸು ಇದೆ. ಯಾವುದಿಲ್ಲಿ ಟಾಪಿಕ್ಸ್ ಹಾಗಾದರೆ, ಪ್ರಾಪರ್ಟೀಸ್ ಆಫ್ ಲೈಟ್, ಮಿರರ್ಸ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿರರ್, ಕಾನ್ವೆಕ್ಸ್, ಕಾನ್ಕೇವ್. ಓಕೆ, ಆ್ಯಂಡ್ ಇಮೇಜ್ ಫಾರ್ಮೇಷನ್. ಓಕೆ, ಅಂದರೆ ಕಾನ್ವೆಕ್ಸ್ ಮಿರರು, ಕಾನ್ಕೇವ್ ಮಿರರಲ್ಲಿ ಇಮೇಜ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ, ಯಾವ್ಯಾವ ಡಿಸ್ಟೆನ್ಸಲ್ಲಿ, ಅಂದರೆ ಆಬ್ಜೆಕ್ಟ್ಸ್ನ ಯಾವ ಪೊಸಿಷನಲ್ಲಿ ಆಬ್ಜೆಕ್ಟ್ಸ್ ಇದ್ದರೆ ಅದರ ಇಮೇಜು ಎಲ್ಲಿ ಫಾರ್ಮೇಷನ್ ಆಗುತ್ತೆ. ಓಕೆ, ಅನ್ನೋದು ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಟರ್ಮ್ಸ್. ದೆನ್ ಮಿರರ್ ಫಾರ್ಮುಲಾ ಆ್ಯಂಡ್ ದೇರ್ ಯೂಸಸ್, ಅಂದರೆ ಕಾನ್ವೆಕ್ಸ್ ಮಿರರ್ ಮತ್ತು ಕಾನ್ಕೇವ್ ಮಿರರ್ ಯೂಸಸ್ ಸೇಮ್ ಈಸ್ ಅಪ್ಲೈಡ್ ಟು ದ ಲೆನ್ಸಸ್. ಲೆನ್ಸಸ್ಸಲ್ಲೂ ಅಷ್ಟೇ ಇಮೇಜ್ ಫಾರ್ಮೇಷನ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆನ್ಸಸ್, ಕಾನ್ವೆಕ್ಸ್ ಇರ್ಬೋದು, ಕಾನ್ಕೇವ್ ಇರ್ಬೋದು. ಓಕೆ, ಅಟ್ ಡಿಫ್ರೆಂಟ್ ಆಬ್ಜೆಕ್ಟ್ ಪೊಸಿಷನ್. ಈಗ ಹೇಳಿದ್ನಲ್ಲ, ಇಲ್ಲಿ ಮಿರರ್ಗೆ ಏನು ಬರುತ್ತೆ. ಓಕೆ, ಮಿರರಲ್ಲಿ ಯಾವ ರೀತಿ ಕಾನ್ಸೆಪ್ಟ್ಸ್ನ ನಾವು ಸ್ಟಡಿ ಮಾಡ್ತೀವಿ, ಲೆನ್ಸಸ್ಸಲ್ಲೂ ನಾವು ಅದೇ ರೀತಿ ಕಾನ್ಸೆಪ್ಟ್ಸ್ನ ಸ್ಟಡಿ ಮಾಡ್ತಾ ಹೋಗಬೇಕು. ನೆಕ್ಸ್ಟು, ಪವರ್ ಆಫ್ ಲೆನ್ಸ್. ಓಕೆ, ಪ್ಲಸ್ಸು ಮೈನಸ್ಸು, ಯಾವುದಕ್ಕೆ ಪ್ಲಸ್ ಅಂತೀವಿ, ಯಾವುದಕ್ಕೆ ಮೈನಸ್ ಅಂತೀವಿ, ಆ್ಯಂಡ್ ದೇರ್ ಯೂಸಸ್. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರುತ್ತೆ ಇಲ್ಲಿ, ರಿಫ್ರಾಕ್ಷನ್ ಆ್ಯಂಡ್ ಡಿಸ್ಪರ್ಷನ್ ಆಫ್ ಲೈಟ್ ಥ್ರೂ ಪ್ರಿಸಮ್.
ಪ್ರಿಸಮ್ ಮುಖಾಂತರ ಲೈಟ್ ಪಾಸ್ ಆದಾಗ ಓಕೆ ರಿಫ್ರಾಕ್ಷನ್ ಮತ್ತು ಡಿಸ್ಪರ್ಷನ್ ಆಫ್ ಲೈಟ್ ಓಕೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಿನಾಮಿನನ್ ಆ್ಯಂಡ್ ಲಾಸ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಇದು 8th ಸ್ಟ್ಯಾಂಡರ್ಡಲ್ಲೇ ಇದೆ. ಓಕೆ, ಲಾಸ್ ಆಫ್ ರಿಫ್ಲೆಕ್ಷನ್. 9th ನಾವು ಲಾಸ್ ಆಫ್ ರಿಫ್ರಾಕ್ಷನ್ನು ಸಹ ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ಡಿಸ್ಪರ್ಷನ್ ಆಫ್ ಲೈಟ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈ ಕಂಪ್ಲೀಟ್ ಕಾನ್ಸೆಪ್ಟು 10th ಸ್ಟ್ಯಾಂಡರ್ಡ್ NCERT ಟೆಕ್ಸ್ಟಲ್ಲಿ ಇದೆ. ಓಕೆ, 9th ಮತ್ತು 10th NCERT ಟೆಕ್ಸ್ಟಲ್ಲಿ ನಮಗೆ ಸಿಗುತ್ತೆ. ರಿಮೈನಿಂಗ್ ನೆಕ್ಸ್ಟ್ ಇಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಆಪ್ಟಿಕಲ್ ಫೈಬರ್ಸಿಂದ ನಾವೇನು ರೆಫರ್ ಮಾಡ್ತಾ ಹೋಗ್ತೀವಿ. ಆಪ್ಟಿಕಲ್ ಫೈಬರ್ಸ್ ಆ್ಯಂಡ್ ಯೂಸಸ್. ಆಪ್ಟಿಕಲ್ ಫೈಬರ್ಸ್ ಈಸ್ ವೆರಿ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಓಕೆ, ಆ ಅಡ್ವಾನ್ಸ್ ಟೆಕ್ನಾಲಜಿಯ ಯೂಸಸ್ ಏನು, ಯಾಕೆ ಆಪ್ಟಿಕಲ್ ಫೈಬರ್ಸ್ನ ಹೆಚ್ಚು ನಾವು ಇತ್ತೀಚಿನ ದಿನಗಳಲ್ಲಿ ಪ್ರಿಫರ್ ಮಾಡ್ತಾ ಇದ್ದೀವಿ ಅನ್ನೋದು. ನೆಕ್ಸ್ಟು ಥಿಯರೀಸ್ ಆಫ್ ಲೈಟ್. ಕಂಪಲ್ಸರಿ 1 ಮಾರ್ಕ್ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದು? ಥಿಯರೀಸ್ ಆಫ್ ಲೈಟ್. ಯಾವ್ದ್ಯಾವ್ದು ಬರುತ್ತೆ? ನ್ಯೂಟನ್ಸ್ ಕಾರ್ಪಸ್ಕಲ್ ಥಿಯರಿ, ಐಗನ್ಸ್ ವೇವ್ ಥಿಯರಿ, ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ, ಮ್ಯಾಕ್ಸ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಆ್ಯಂಡ್ ಡ್ಯುಯಲ್ ನೇಚರ್ ಆಫ್ ಲೈಟ್. ಇಲ್ಲಿ 5 to 6 ಥಿಯರೀಸ್ ಆಫ್ ಲೈಟ್ ಏನಿದೆ ಇದರ ಮೇಲೆ ಕಂಪಲ್ಸರಿ 1 ಮಾರ್ಕ್ ಕ್ವಶನ್ನು ಬಂದೇ ಬರುತ್ತೆ. ಓಕೆ, ನೆಕ್ಸ್ಟು ರಾಮನ್ ಎಫೆಕ್ಟ್, ದೆನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಇದು ಸಹ ಪ್ರೀವಿಯಸ್ 9th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿ ಇದ್ದಂಥ ಕಾನ್ಸೆಪ್ಟ್. ಇದು ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಓಕೆ, ಮತ್ತು ಬೈನಾಕ್ಯುಲರ್ಸ್ ಎಲ್ಲವೂ ಸಹ ಪ್ರೀವಿಯಸ್ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟಲ್ಲಿತ್ತು. ಈಗ ನಿಮಗೆ ಯಾವುದರಲ್ಲಿ PUಲಿ ನಿಮಗೆ ಈ ಕಾನ್ಸೆಪ್ಟ್ಸು ಸಿಗುತ್ತೆ. ನೆಕ್ಸ್ಟು ಮ್ಯಾಗ್ನಿಫೈಯಿಂಗ್ ಪವರ್ಸ್. ಇದಿಷ್ಟು ಕಾನ್ಸೆಪ್ಟ್ಸು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಫೈನಲಿ ದ ಲಾಸ್ಟ್ ಕಾನ್ಸೆಪ್ಟ್ ಪೋಲರೈಸೇಷನ್. Within this, we have to learn about plane polarized light, polarides and their uses. ಇವುಗಳ ಬಗ್ಗೆ ನಾವು ರೆಫರ್ ಮಾಡಬೇಕಾಗತ್ತೆ. ಓಕೆ, ಸಾಧ್ಯವಾದಷ್ಟು ಯಾವ ಟೆಕ್ಸ್ಟಲ್ಲಿ ಬರುತ್ತೆ ಅನ್ನೋದನ್ನು ಸಹ ನಾನು ಒನ್ ಟೈಮ್ ಅನಲೈಸ್ ನೋಡಿರೋದ್ರಿಂದ ನಿಮಗೂ ಸಹ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, 1 or 2 ಕಾನ್ಸೆಪ್ಟ್ಸು PU ಅಂದಾಗ ಫಸ್ಟ್ PU ಮತ್ತು ಸೆಕೆಂಡ್ PU ಅಲ್ಲಿ ಸ್ವಲ್ಪ ಹೇಳ್ದಂಥದ್ದು. ಇವಾಗ 9th 10th ಅಂತ ಹೇಳಿರ್ತೀವಿ. 1 or 2 ಟಾಪಿಕ್ ಸ್ವಲ್ಪ ಆಚೆ ಈಚೆ ಆಗ್ಬೋದೇ ಹೊರತು ಮ್ಯಾಕ್ಸಿಮಮ್ ಎಕ್ಸಾಕ್ಟಾಗಿ ಯಾವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ ಅನ್ನೋದನ್ನು ತಿಳಿಸೋವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬರೋಣ. ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ವೆರಿ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸಿಂಪಲ್ ಮೀನ್ಸ್ ಈಸಿ ಕಾನ್ಸೆಪ್ಟ್, ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಜೊತೆಗೆ ಸ್ಕೋರಿಂಗ್ ಕಾನ್ಸೆಪ್ಟ್ ಅಂತ ಕರ್ಕೊಳ್ಳೋಣ. ಓಕೆ, ಇಲ್ಲೇನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಮೀನಿಂಗ್ ಆ್ಯಂಡ್ ಎಕ್ಸಾಂಪಲ್ಸ್, ಪ್ರಾಪರ್ಟೀಸ್ ಮೇಲೆ ನಾವು ಏನು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯೂಸಸ್ ಆಫ್ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಓಕೆ, ಎಕ್ಸ್ ರೇಸ್ ಇರ್ಬೋದು, ಗಾಮಾ ರೇಸ್ ಇರ್ಬೋದು, UV ಇರ್ಬೋದು, ಅಲ್ಟ್ರಾವೈಲೆಟ್ ಇರ್ಬೋದು. ಓಕೆ, ಅವುಗಳ ಅಪ್ಲಿಕೇಶನ್ಸ್ ಮೀನ್ಸ್ ವೇರ್ ವಿ ಅಪ್ಲೈಡ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಅಂದರೆ UV ರೇಸ್ನ ಅಪ್ಲಿಕೇಶನ್ಸ್ನ ಎಲ್ಲಿ ಬಳಸ್ಕೊಳ್ತೀವಿ, ಎಕ್ಸ್ ರೇಸ್ನ ಅಪ್ಲಿಕೇಶನ್ಸ್ ಅದರ ಒಂದು ಎಕ್ಸ್ ರೇಸ್ನ ನಾವು ಎಲ್ಲಿ ಬಳಸ್ಕೊಳ್ತೀವಿ, ಅಥವಾ UV ರೇಸ್ ಇರ್ಬೋದು, ಗಾಮಾ ರೇಸ್ ಇರ್ಬೋದು, ಯಾವ ಫೀಲ್ಡಲ್ಲಿ ನಾವು ಬಳಸ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟು ಲೇಸರ್ ಇರ್ಬೋದು. ಇಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಬರುತ್ತೆ. ಓಕೆ, ಲೇಸರ್ ಇರ್ಬೋದು. ಇವುಗಳನ್ನು ನಾವು ಡೀಟೇಲ್ ಆಗಿ ನಾವು ರೇಡಿಯೋ ವೇವ್ಸ್ ಇರ್ಬೋದು, ಓಕೆ, ಮೈಕ್ರೋವೇವ್ಸ್ ಇರ್ಬೋದು. ಅಲ್ಲಿ 6 to 7 ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಏನು ಬರುತ್ತೆ. ಓಕೆ, ಆ ಒಂದು ಕಾನ್ಸೆಪ್ಟ್ ಮೇಲೂ ನಾವು 1 ಮಾರ್ಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಓಕೆ, ದ್ಯುತಿವಿದ್ಯುತ್ ಪರಿಣಾಮ ಅಂತ ಕರ್ಕೊಳ್ತೀವಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್ ಅಬೌಟ್ ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್
ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ವಿಚ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಅಪ್ಲಿಕೇಶನ್ಸ್ನ ನಾವು ಚೆನ್ನಾಗಿ ಓದ್ಕೋಬೇಕು. ಇಲ್ಲಿ ಲಾಸ್ಟ್ ಕಾನ್ಸೆಪ್ಟು ಆಗಲೇ ನಾನು ತಿಳಿಸಿದ್ದೀನಿ. ಲೇಸರ್, ಮೀನಿಂಗ್ ಆಫ್ ಲೇಸರ್, ಪ್ರೊಡಕ್ಷನ್, ಹೌ ಟು ಪ್ರೊಡ್ಯೂಸ್ ದ ಲೇಸರ್. ಓಕೆ, ಲೇಸರ್ ರೇಸ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀವಿ. ಪ್ರಾಪರ್ಟೀಸ್, ವಾಟ್ ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಲೇಸರ್ ಆ್ಯಂಡ್ ಯೂಸಸ್, ದಟ್ ಮೀನ್ಸ್ ಅಪ್ಲಿಕೇಶನ್ಸ್. ಓಕೆ, very very important. Okay, next energy. Next concept, energy. ಇಲ್ಲಿ meaning, different forms of energy. Okay, laws of conservation of energy, meaning of law of conservation of energy, interconversion of energy, that means kinetic energy to potential or electrical energy to magnetic. Okay, magnetic to electrical. ಓಕೆ, ಅಂದರೆ ಒಂದು ಫಾರ್ಮ್ ಆಫ್ ಎನರ್ಜಿನ ಮತ್ತೊಂದು ಫಾರ್ಮ್ ಆಫ್ ಎನರ್ಜಿಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಅನ್ನೋದು. ನೆಕ್ಸ್ಟು ಮೀನಿಂಗ್ ಆಫ್ ಪವರ್, ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ, ಮೀನಿಂಗ್, ಎಕ್ಸಾಂಪಲ್ ಆ್ಯಂಡ್ ಪ್ರಾಬ್ಲಮ್ಸ್. ಓಕೆ, ಪ್ರಾಬ್ಲಮ್ ಮೇಲೆ 1 ಮಾರ್ಕ್ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಕೈನೆಟಿಕ್ ಎನರ್ಜಿ ½ mv² ಇರ್ಬೋದು, ಪೊಟೆನ್ಷಿಯಲ್ ಎನರ್ಜಿ mgh ಇರ್ಬೋದು. ಓಕೆ, ಇಲ್ಲೆರಡು ಫಾರ್ಮುಲಾ ಏನು ಬರುತ್ತೆ, ಆ ಫಾರ್ಮುಲಾ ಬೇಸ್ ಮೇಲೆ ನಾವು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದು ಸಹ ಅಷ್ಟೇ 2 ಮಾರ್ಕ್ಸು, 1 to 2 ಮಾರ್ಕ್ಸ್ನ ಈ ಒಂದು ಕಾನ್ಸೆಪ್ಟ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್. ಇಲ್ಲಿ ಬರ್ತಕ್ಕಂಥದ್ದು ಯಾವುದು, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ನಾವು ನೋಡ್ತಾ ಹೋದರೆ ಕಂಡಕ್ಟರ್ಸ್, ಮೀನಿಂಗ್ ಆಫ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿಕಂಡಕ್ಟರ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಮೀನಿಂಗ್ ಗೊತ್ತಿರುತ್ತೆ, ಎಕ್ಸಾಂಪಲ್ಸಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ. ಎಕ್ಸಾಂಪಲ್ಸ್ನ ಚೆನ್ನಾಗಿ ನಾವು ನೆನಪಲ್ಲಿಟ್ಕೋಬೇಕು. ನೆಕ್ಸ್ಟು ಎನರ್ಜಿ ಬ್ಯಾಂಡ್ಸ್ ಇನ್ ಸಾಲಿಡ್ಸ್, ಬಯಾಸ್ ಆ್ಯಂಡ್ ಟೈಪ್ಸ್. ಡೋಪಿಂಗ್, ವಾಟ್ ಈಸ್ ಮೆಂಟ್ ಬೈ ಡೋಪಿಂಗ್ ಆ್ಯಂಡ್ ವಾಟ್ ಆರ್ ಡೋಪ್ಯಾಂಟ್ಸ್. ನೆಕ್ಸ್ಟ್ PN ಜಂಕ್ಷನ್ ಡಯೋಡ್ ಅಂತ ಬರುತ್ತೆ, ಅದನ್ನು ರೆಫರ್ ಮಾಡಬೇಕಾಗುತ್ತೆ. ಟ್ರಾನ್ಸಿಸ್ಟರ್, ಓಕೆ, NPN ಟ್ರಾನ್ಸಿಸ್ಟರ್ ಆ್ಯಂಡ್ PNP ಟ್ರಾನ್ಸಿಸ್ಟರ್. ನೆಕ್ಸ್ಟ್ LED, ಫೋಟೋ ಡಯೋಡ್, ಸೋಲಾರ್ ಸೆಲ್, ಝೀನರ್ ಡಯೋಡ್. ಓಕೆ, ಇವೆಲ್ಲವೂ ಸಹ PU ಕಾನ್ಸೆಪ್ಟ್ಸ್. ಓಕೆ, ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಸ್ ಆಫ್ ಸಿಂಪಲ್ ಸರ್ಕ್ಯೂಟ್ಸ್. ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಆಫ್ ಸೆಲ್ಸ್ ಆ್ಯಂಡ್ ಬಲ್ಬ್ಸ್. ಸೆಲ್ಸ್ ಮತ್ತು ಬಲ್ಬ್ಸ್ನ ಯೂಸ್ ಮಾಡಿ ಈಸಿಯಾಗಿ ಸಿಂಪಲ್ ಸರ್ಕ್ಯೂಟ್ಸ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಬೋದು ಅನ್ನೋವಂಥದ್ದು. ಸರ್ಕ್ಯೂಟ್ ಸಿಂಬಲ್ಸ್ ಆಫ್ ಕಾಂಪೋನೆಂಟ್ಸ್ ಆಫ್ ಸರ್ಕ್ಯೂಟ್ ಸಿಂಬಲ್ಸು ಅಂದರೆ ಬಲ್ಬ್ ಸಿಂಬಲ್ ಇರ್ಬೋದು, ಸೆಲ್ ಸಿಂಬಲ್ ಇರ್ಬೋದು, ಅಥವಾ ವೈರ್ ಸಿಂಬಲ್ ಇರ್ಬೋದು, ಪ್ಲಕ್ಕಿ ಸಿಂಬಲ್ ಇರ್ಬೋದು. ಓಕೆ, ಸ್ವಿಚ್ ಸಿಂಬಲ್ ಇರ್ಬೋದು. ಅವುಗಳು ಸರ್ಕ್ಯೂಟ್ಸಲ್ಲಿ ಬರ್ತಕ್ಕಂಥ ಕಾಂಪೋನೆಂಟ್ಸ್ದು ಸಿಂಬಲ್ಸು. ನೆಕ್ಸ್ಟು ಸೂಪರ್ ಕಂಡಕ್ಟರ್, ಮೀನಿಂಗ್ ಆಫ್ ಸೂಪರ್ ಕಂಡಕ್ಟರ್. ನೆಕ್ಸ್ಟು ಫ್ಯೂಸ್. ಲಾಜಿಕ್ ಗೇಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಲಾಜಿಕ್ ಗೇಟ್ಸ್, AND gate, OR gate, NOT, NOR and NAND gate. ಓಕೆ, ಇದರ ಮೇಲೆ 1 ಮಾರ್ಕ್ ಫಿಕ್ಸ್. ಓಕೆ, 1 ಮಾರ್ಕ್ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ AND, OR, NOT, NOR and NAND gate. ಓಕೆ, ಇವುಗಳ ಸಿಂಬಲ್ ಗೊತ್ತಿರಬೇಕು, ಅಂದರೆ ಅದರ ಒಂದು ಪಿಕ್ಚರು, ಸರ್ಕ್ಯೂಟ್ ಗೊತ್ತಿರಬೇಕು, ಜೊತೆಗೆ ಓಕೆ ಯಾವಾಗ ಅವುಗಳ ವ್ಯಾಲ್ಯೂಸ್ ಓಕೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟು ರೇಡಿಯೋ ಬ್ರಾಡ್ಕಾಸ್ಟಿಂಗಲ್ಲಿ ನಾವು ಏನು ರೆಫರ್ ಮಾಡಬೇಕಾಗುತ್ತೆ ಅಂದರೆ ಸ್ನೇಹಿತರೆ, ರಿಸೀವರ್ ಆ್ಯಂಡ್ ಟ್ರಾನ್ಸ್ಮಿಟರ್. ಇದು ಸಹ ಹಳೆ ಟೆಕ್ಸ್ಟಲ್ಲಿದೆ, ಈಗ ಅಟ್ ಪ್ರೆಸೆಂಟು ನಿಮಗೆ POL ಸಿಗುತ್ತೆ. ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗಲ್ಲಿ ಬರ್ತಕ್ಕಂಥ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಯಾವುದು. ರೇಡಿಯೋ ಬ್ರಾಡ್ಕಾಸ್ಟಿಂಗಲ್ಲಿ ಯಾವುದು ಟ್ರಾನ್ಸ್ಮಿಟರು, ಯಾವುದು ರಿಸೀವರ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟು ಮಾಡ್ಯುಲೇಷನ್. ವಾಟ್ ಈಸ್ ಮೆಂಟ್ ಬೈ ಮಾಡ್ಯುಲೇಷನ್? ಬ್ಯಾಂಡ್ ವಿಡ್ತ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಮ್. ಪ್ರೊಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ಸ್ಪೇಸಲ್ಲಿ ಹೌ ದ ಪ್ರೊಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದನ್ನು ತಿಳ್ಕೊಳ್ತೀವಿ. ದೆನ್ ಅದರ್ ಕಾನ್ಸೆಪ್ಟ್ಸ್ ಆರ್ ಟೆಲಿಫೋನ್, ಫ್ಯಾಕ್ಸ್, ಮೊಬೈಲ್ ಆ್ಯಂಡ್ ಇಂಟರ್ನೆಟ್ ವರ್ಕಿಂಗ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್. ಓಕೆ, ರೀಸೆಂಟ್ ಟೆಕ್ನಾಲಜಿಯಲ್ಲಿ ಬರ್ತಕ್ಕಂಥ ಟೆಲಿಫೋನ್, ಫ್ಯಾಕ್ಸ್, ಮೊಬೈಲ್, ಇಂಟರ್ನೆಟ್ ವರ್ಕಿಂಗ್ ಮತ್ತು ಅವುಗಳ ಅಪ್ಲಿಕೇಶನ್ಸ್ ಮೇಲೆ ಕ್ವಶನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್
ಆಸಿಲೇಷನ್ ಆ್ಯಂಡ್ ವೇವ್ಸ್ 11th ಯೂನಿಟ್. ಇಲ್ಲಿ ಬರ್ತಕ್ಕಂಥದ್ದು ಪೀರಿಯಾಡಿಕ್ ಮೋಷನ್. ಈ ಕಾನ್ಸೆಪ್ಟಲ್ಲಿ ಪೀರಿಯಾಡಿಕ್ ಮೋಷನ್ ಅನ್ನೋ ಕಾನ್ಸೆಪ್ಟಲ್ಲಿ ಪೀರಿಯಡ್, ಫ್ರೀಕ್ವೆನ್ಸಿ, ಡಿಸ್ಪ್ಲೇಸ್ಮೆಂಟ್, ಮೀನಿಂಗ್ ಆಫ್ ಪೀರಿಯಡ್, ಫ್ರೀಕ್ವೆನ್ಸಿ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಸಿಂಪಲ್ ಕಾನ್ಸೆಪ್ಟ್ಸ್ ಅವು. ನೆಕ್ಸ್ಟು ಸಿಂಪಲ್ ಹಾರ್ಮೋನಿಕ್ ಮೋಷನ್, ಅಲ್ಲಿ ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ನೆಕ್ಸ್ಟ್ ಫ್ರೀ ಆಸಿಲೇಷನ್, ಫೋರ್ಸ್ಡ್ ಆಸಿಲೇಷನ್ ಆ್ಯಂಡ್ ಡ್ಯಾಂಪ್ಡ್ ಆಸಿಲೇಷನ್. ಓಕೆ, ಟೈಪ್ಸ್ ಆಫ್ ಆಸಿಲೇಷನ್ಸಲ್ಲಿ ಬರುತ್ತೆ. ಆ್ಯಂಡ್ ರೆಸೊನೆನ್ಸ್. ಓಕೆ, ಇದಿಷ್ಟು ನಾವು ಪೀರಿಯಾಡಿಕ್ ಮೋಷನಲ್ಲಿ ಅಬ್ಸರ್ವ್ ಮಾಡಿದ್ರೆ. ನೆಕ್ಸ್ಟು ವೇವ್ ಮೋಷನ್ಸಲ್ಲಿ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋದು ವೇವ್ ಮೋಷನ್, ಟ್ರಾನ್ಸ್ವರ್ಸ್ ಆ್ಯಂಡ್ ಲಾಂಗಿಟ್ಯೂಡನಲ್ ವೇವ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಟ್ರಾನ್ಸ್ವರ್ಸ್ ಆ್ಯಂಡ್ ಲಾಂಗಿಟ್ಯೂಡನಲ್ ವೇವ್ಸ್ ಆ್ಯಂಡ್ ದ ಎಕ್ಸಾಂಪಲ್ಸ್. ಓಕೆ, ಅವುಗಳಿಗೆ ರಿಲೇಟೆಡ್ ಎಕ್ಸಾಂಪಲ್ಸು. ನೆಕ್ಸ್ಟು ಸ್ಪೀಡ್ ಆಫ್ ವೇವ್ ಮೋಷನ್ ಕಾನ್ಸೆಪ್ಟು. ನೆಕ್ಸ್ಟು ಸೌಂಡ್ ವೇವ್ಸ್ ಅಲ್ಲಿ ಎಕೋ. ಓಕೆ, ವಾಟ್ ಈಸ್ ಮೆಂಟ್ ಬೈ ಎಕೋ, ವಾಟ್ ಇಸ್ ದ ಮಿನಿಮಮ್ ಡಿಸ್ಟೆನ್ಸ್, ಎಕೋ ನಾವು ಇದು ಮಾಡಬೇಕಾದ್ರೆ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟಿರಬೇಕು. ನೆಕ್ಸ್ಟು ಅದರಲ್ಲೇ ವೇವ್ ಲೆಂತ್, ಪೀರಿಯಡ್, ಫ್ರೀಕ್ವೆನ್ಸಿ, ಆ್ಯಂಪ್ಲಿಟ್ಯೂಡ್ ಆಫ್ ವೇವ್ಸ್. ವೇವ್ ಲೆಂತ್ ಮೀನಿಂಗು, ಪೀರಿಯಡು, ಫ್ರೀಕ್ವೆನ್ಸಿ, ಅವುಗಳ SI ಯೂನಿಟು ಸಹ ನಮಗೆ ಗೊತ್ತಿರಬೇಕು. ನೆಕ್ಸ್ಟು ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ಫ್ರಾಸಾನಿಕ್ ಆ್ಯಂಡ್ ಅಲ್ಟ್ರಾಸಾನಿಕ್ ಸೌಂಡ್ ವೇವ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್. ನೆಕ್ಸ್ಟು ಸೋನಾರ್, ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಆ್ಯಂಡ್ ದೇರ್ ಯೂಸಸ್. ಓಕೆ, ಸೋನಾರ್ ಅಂದ್ರೇನು, ಸೋನಾರ್ನ ಅಪ್ಲಿಕೇಶನ್ನು, ಎಲ್ಲಿ ಯೂಸ್ ಮಾಡ್ತೀವಿ, ಅಲ್ಟ್ರಾಸೌಂಡ್ ಸ್ಕ್ಯಾನರು ಮತ್ತು ಅದರ ಯೂಸಸ್ನ ನಾವು ಓದ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಸೂಪರ್ ಪೊಸಿಷನ್ ಆಫ್ ವೇವ್ಸ್, ಅದರಲ್ಲಿ ರಿಫ್ಲೆಕ್ಷನ್ ಆಫ್ ವೇವ್ಸ್, ಸ್ಟ್ಯಾಂಡಿಂಗ್ ವೇವ್ಸ್ ಇನ್ ಸ್ಟ್ರಿಂಗ್ಸ್ ಆ್ಯಂಡ್ ಪೈಪ್ಸ್, ಫಂಡಮೆಂಟಲ್ ಮೋಡ್ ಆ್ಯಂಡ್ ಎಫೆಕ್ಟ್, ಬೀಡ್ಸ್, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಡಾಪ್ಲರ್ ಎಫೆಕ್ಟ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟು ಮಾಡರ್ನ್ ಫಿಸಿಕ್ಸ್ಗೆ ಬರೋಣ. ಮಾಡರ್ನ್ ಫಿಸಿಕ್ಸಲ್ಲಿ ನಾವು ಅಟಾಮ್ಸ್, ಅದರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಅಟಾಮ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್ನ ನಾವು ರೆಫರ್ ಮಾಡಬೇಕಾಗುತ್ತೆ. ಅಟಾಮಿಕ್ ನಂಬರ್, ಮೀನಿಂಗ್ ಆಫ್ ಅಟಾಮಿಕ್ ನಂಬರ್, ಮಾಸ್ ನಂಬರ್, ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಫೀಷನ್, ನ್ಯೂಕ್ಲಿಯರ್ ಫ್ಯೂಷನ್. ದಟ್ ಮೀನ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ನ್ಯೂಕ್ಲಿಯರ್ fission and their application. Okay, meaning of nuclear chain reaction. Next, elements possesses radioactivity. ಯಾವ ಎಲಿಮೆಂಟ್ಸು ರೇಡಿಯೋಆಕ್ಟಿವಿಟಿ, ಯಾವ ಎಲಿಮೆಂಟ್ಸ್ನ ನಾವು ರೇಡಿಯೋಆಕ್ಟಿವಿಟಿನ ಅಬ್ಸರ್ವ್ ಮಾಡ್ಬೋದು. ವಾಟ್ ಈಸ್ ಮೀನ್ ಬೈ ಆಲ್ಫಾ ಡಿಕೆ, ಬೀಟಾ ಡಿಕೆ ಆ್ಯಂಡ್ ಗ್ಯಾಮಾ ಡಿಕೆ ಆ್ಯಂಡ್ ಎಕ್ಸಾಂಪಲ್. ದೆನ್ ಮೀನಿಂಗ್ ಆಫ್ ಆಫ್ ಲೈಫ್ ಆ್ಯಂಡ್ ಮೀನ್ ಲೈಫ್ ಪೀರಿಯಡ್, ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಟ್. ದೆನ್ the concept isotopes, isotones, isobars along with the example, very important. Then atomic models ಮೇಲೆ ಮತ್ತೆ ನಾವು 1 ಮಾರ್ಕ್ ಎಕ್ಸ್ಪೆಕ್ಟ್ ಮಾಡುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ ಅಟಾಮಿಕ್ ಮಾಡೆಲ್ಸ್. ಇಲ್ಲಿ ನಾವು ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್, ಬೋರ್ಸ್ ಅಟಾಮಿಕ್ ಮಾಡೆಲ್, ಥಾಮ್ಸನ್, ಮಾಸ್, ಈ 3 ಅಟಾಮಿಕ್ ಮಾಡೆಲ್ ಏನಿದೆ ಇವುಗಳನ್ನು ನಾವು ಚೆನ್ನಾಗಿ ರೆಫರ್ ಮಾಡ್ತಾ ಹೋಗಬೇಕು. ಓಕೆ, ಇದು ಸಹ ಸ್ಕೋರಿಂಗ್ ಯೂನಿಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಮಾಸ್ ಎನರ್ಜಿ ರಿಲೇಷನ್ಶಿಪ್, ಮಾಸ್ ಡಿಫೆಕ್ಟ್, ಬೈಂಡಿಂಗ್ ಎನರ್ಜಿ ಆ್ಯಂಡ್ ಪ್ರಾಬ್ಲಮ್ನ ಕೇಳ್ಬೋದು. ಓಕೆ, ಪ್ರಾಬ್ಲಮ್ ಮೇಲೆ ಕ್ವಶನ್ನ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಲಾಸ್ಟ್ ಯೂನಿಟ್ ಆಫ್ HSTR ಸಿಲೆಬಸ್, ಪರ್ಟಿಕ್ಯುಲರ್ಲಿ ಫಿಸಿಕ್ಸಲ್ಲಿ ಯಾವ್ದು ಬರುತ್ತೆ ಅಂದರೆ ಯೂನಿವರ್ಸ್. ಇಲ್ಲಿ ನಾವು ಆರಿಸನ್, ಜಿಯೋಸೆಂಟ್ರಿಕ್ ಸಿಸ್ಟಮ್, ಸೋಲಾರ್ ಸೆಂಟ್ರಿಕ್ ಸಿಸ್ಟಮ್, ಕಾನ್ಸ್ಟಲೇಷನ್ಸ್, ಝೊಡಾಯಿಕ್ ಕಾನ್ಸ್ಟಲೇಷನ್ಸ್. ಓಕೆ, ಈ ಕಾನ್ಸೆಪ್ಟ್ಸ್ ಮೇಲೆ ನಾವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೂನ್, ಡಿಫ್ರೆಂಟ್ ಫೇಸಸ್ ಆಫ್ ಮೂನ್, ಎಕ್ಲಿಪ್ಸಸ್, ಅದಾದಮೇಲೆ ಸೋಲಾರ್ ಸಿಸ್ಟಮ್. ಇದೆಲ್ಲವೂ ಸಹ ನಾವು 5th 6th ಸ್ಟ್ಯಾಂಡರ್ಡಿಂದನೇ ರೆಫರ್ ಮಾಡಿರ್ತೀವಿ. ಫ್ಯಾಕ್ಟ್ಸ್ ಅಬೌಟ್ ದ ಸನ್, ಪ್ಲಾನೆಟ್ಸ್ ಆ್ಯಂಡ್ ದೇರ್ ಸ್ಯಾಟಲೈಟ್ಸ್. ಸೋಲಾರ್ ಸಿಸ್ಟಮಲ್ಲಿ ಏನೇನು ಬರುತ್ತೆ ಅಷ್ಟು ಕಂಪ್ಲೀಟಾಗಿ ಓದ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ದ ಸನ್, ಪ್ಲಾನೆಟ್ಸ್, ಸ್ಯಾಟಲೈಟ್ಸ್, ಆಸ್ಟ್ರಾಯ್ಡ್ಸ್, ಕಾಮೆಟ್ಸ್. ನೆಕ್ಸ್ಟ್ ಗೆಲಾಕ್ಸಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಗೆಲಾಕ್ಸಿ. ಸ್ಟಾರ್ಸ್ ಅಂತ ಬಂದಾಗ ಲೈಫ್ ಸೈಕಲ್ ಆಫ್ ಡಿಫ್ರೆಂಟ್ ಮಾಸ್ ಆಫ್ ಸ್ಟಾರ್ಸ್. ಫೈನಲಿ ಪಲ್ಸರ್ಸ್, ಸ್ಟೆಲ್ಲಾರ್ ಲುಮಿನಸಿಟಿ, ಟೆಂಪ್ರೇಚರ್ ಆಫ್ ಸ್ಟಾರ್ಸ್. ಓಕೆ, ಸ್ಟಾರ್ ಟೆಂಪ್ರೇಚರು, ಡಿಫ್ರೆಂಟ್ ಟೆಂಪ್ರೇಚರಲ್ಲಿ ಅವುಗಳ ಕಲರ್ ಏನಿರುತ್ತೆ ಅನ್ನೋದು. ಫೈನಲಿ ಅಬಲ್ಸ್ ಲಾ,
Hubble's law and Big Bang theory. Hubble's law and Big Bang theory. Okay. These are the very important topics we have to learn for the upcoming HSTR examination. Physics part ಅಲ್ಲಿ ನಿಯರ್ಲಿ 13 ಯೂನಿಟ್ಸ್ ಬರುತ್ತೆ. ಓಕೆ, 13 ಯೂನಿಟ್ಸಲ್ಲಿ ನಾವು 50 ಮಾರ್ಕ್ ಅಂದರೆ ಹಳೆ ಪೇಪರ್ 50 ಮಾರ್ಕ್ ಆಫ್ ಫಿಸಿಕ್ಸ್ ಆ್ಯಂಡ್ 50 ಮಾರ್ಕ್ 50 ಕ್ವಶನ್ಸ್ ಫ್ರಮ್ ಮ್ಯಾಥ್ಸ್ ಇರುತ್ತೆ. 50 ಫ್ರಮ್ ಫಿಸಿಕ್ಸ್ ಆ್ಯಂಡ್ 50 ಫ್ರಮ್ ಮ್ಯಾಥ್ಸ್ ಫಾರ್ PM ಮೆಥಡ್ ಸ್ಟೂಡೆಂಟ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಫಿಸಿಕ್ಸ್ ಸಿಲೆಬಸ್ನ ನಾನು ಸಾಧ್ಯವಾದಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಜೊತೆಗೆ ಬರ್ತಕ್ಕಂತಹ ನಮ್ಮ ಚಾನಲ್ ಮೇಲೆ ಬರ್ತಕ್ಕಂತಹ ಯೂಟ್ಯೂಬ್ ಚಾನಲ್ ಮೇಲೆ ಬರ್ತಕ್ಕಂಥ ವಿಡಿಯೋಸ್ನ ಹೆಚ್ಚೆಚ್ಚು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ತಿಳಿಸ್ತಾ, ಏನೇ ಮಾಹಿತಿ ಬೇಕಿದ್ದರೂ ಓಕೆ, ಇಲ್ಲಿ ಏನು ನಂಬರು ಡಿಸ್ಪ್ಲೇ ಆಗ್ತದೆ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಚಾನಲ್ ಮೇಲೆ ಬರ್ತಕ್ಕಂತಹ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ನೀವು ತಿಳ್ಕೊಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು.